ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಂಡ್ಯದಲ್ಲಿ ಮತ್ತೆ ರಾಜಕಾರಣ ಗರಿಗೆದರಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದು ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಈಗ ಮುಂಬರುವ 2028ರ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಆದರೆ ಮಂಡ್ಯದಲ್ಲಿ ಎಲ್ಲ ಸ್ಥಾನಗಳನ್ನು ಬಿಟ್ಟುಕೊಡ್ಲಿಕ್ಕೆ ಬಿಜೆಪಿ ತಯಾರಿಲ್ಲ. ಕನಿಷ್ಠ 2 ಸ್ಥಾನಗಳಾದರೂ ಬಿಜೆಪಿಗೆ ಬೇಕೇ ಬೇಕು ಅನ್ನುವ ಹಕ್ಕೊತ್ತಾಯವನ್ನ ಬಿಜೆಪಿ ಮಾಡ್ತಾ ಇದೆ. ಇದ್ರೆ ಹಿಂದಿರೋರು ಮತ್ತಾರೂ ಅಲ್ಲ, ಎಸ್, ಸುಮಲತಾ ಮೇಡಮ್. ಸುಮಲತಾ ಅವರು ಈ ಹಿಂದೆ MP ಆಗಿ ಗೆದ್ದು ಕೂಡ ಅನಿವಾರ್ಯ ಕಾರಣಗಳಿಂದಾಗಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ರು. ಅವರ ಸ್ಥಾನದಿಂದ ಕುಮಾರಸ್ವಾಮಿ ಗೆದ್ದು ಬಂದಿದ್ರು, ಪರಿಣಾಮ ಮಂತ್ರಿಯೂ ಆದ್ರು. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮಂಡ್ಯ ರೆಡಿ ಆಗ್ತಾ ಇದೆ. ಸುಮಲತಾ ಸೈಲೆಂಟ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಪರಿಣಾಮ ಎಚ್.ಡಿ. ಕುಮಾರಸ್ವಾಮಿ ಬೇರೆ ತಂತ್ರದ ಮೊರೆ ಹೋಗಿದ್ದಾರೆ. ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ವೀಕ್ಷಕರೇ, ಮಂಡ್ಯದ ರಾಜಕಾರಣ ಅಂದ್ರೇನೆ ಹಂಗೆ. ಮಂಡ್ಯದಲ್ಲಿ ಏನೇ ಬೆಳವಣಿಗೆಗಳಾದರೂ ಅದು ಇಂಡಿಯಾದ ಗಮನವನ್ನು ಸೆಳೆಯುತ್ತೆ. ಸಾರ್ವತ್ರಿಕ ಚುನಾವಣೆ 2019ರಲ್ಲಿ ನಿಮ್ಗೆ ನೆನಪಿರ್ಬೋದು. ಮಂಡ್ಯದ ಲೋಕಸಭಾ ಚುನಾವಣೆ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಒಂದು ಕಡೆ ಸ್ವಾಭಿಮಾನದ ಹೆಸರಿನಲ್ಲಿ ಸುಮಲತಾ, ಮತ್ತೊಂದು ಕಡೆ ಮುಖ್ಯಮಂತ್ರಿಯ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಇಡೀ ಸರ್ಕಾರ ಮಂಡ್ಯದಲ್ಲಿ ಬೀಡ್ಬಿಟ್ಟಿತ್ತು ತಿಂಗಳುಗಳ ಕಾಲ. ಮಂಡ್ಯಕ್ಕೆ ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಕುಮಾರಸ್ವಾಮಿಯವರು. ಆದರೆ ಪರಿಣಾಮ ಏನಾಯಿತು? ಚುನಾವಣೆ ನಡೀತು. ಸುಮಲತಾ ಸರಿಗೊಡ್ಡಿ ಬೇಡ್ಕೊಂಡ್ರು. ಅಂಬರೀಷ್ ಅವರ ಧರ್ಮಪತ್ನಿ, ಅಂಬರೀಷ್ ಈ ಮಣ್ಣಿನ ಮಗ, ಅಂಬರೀಷ್ ಅವರಿಗೆ ಬೆಂಬಲ ನೀಡಬೇಕು ಅಂದರೆ ಸುಮಲತಾಂಗೆ ಓಟ್ ಹಾಕಬೇಕು. ನಾನು ಈ ಜಿಲ್ಲೆಯ ಸೊಸೆ, ನನ್ನನ್ನು ಹರಿಸಿ, ಸ್ವಾಭಿಮಾನಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದ್ದೀನಿ, ಅಧಿಕಾರಕ್ಕೋಸ್ಕರ ಅಲ್ಲ ಅಂತ ಹೇಳಿ ಸುಮಲತಾ ಕೇಳ್ಕೊಂಡಿದ್ದು. ಪರಿಣಾಮ ಮಂಡ್ಯದ ಜನ ನಿಖಿಲ್ ವಿರುದ್ಧ ಸುಮಲತಾ ಅವ್ರನ್ನ ಗೆಲ್ಲಿಸಿದ್ರು. ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ 2025ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೊಸ ತಂತ್ರವನ್ನು ಹೂಡಿದ್ರು. ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆದ್ರು. ಒಂದು, ಮಂಡ್ಯದಲ್ಲಿ ಅವರ ಕ್ಷೇತ್ರವನ್ನು ಭದ್ರಪಡಿಸ್ಕೊಂಡ್ರು. ಮತ್ತೊಂದು, ಸುಮಲತಾ ಅವ್ರನ್ನ ಮಂಡ್ಯದಿಂದ ಓಡಿಸುವ ಯತ್ನವನ್ನು ಕೂಡ ಮಾಡಿದ್ರು. ಸುಮಲತಾ ಯಾವುದೇ ಮರು ಮಾತನಾಡದೆ ಬಿಜೆಪಿಯ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಪಿಕೊಂಡು ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಪರಿಣಾಮ ಮಂಡ್ಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ರೂ ಕೂಡ ಕುಮಾರಸ್ವಾಮಿ ಪ್ರಚಂಡ ಬಹುಮತದಿಂದ ಗೆದ್ರು. ಮಂಡ್ಯದಲ್ಲಿ NDA ಜೊತೆ ಸೇರ್ಕೊಂಡು ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದ್ರು ಕುಮಾರಸ್ವಾಮಿ. ಪರಿಣಾಮ ಕೇವಲ 2 MP ಗೆದ್ರು ಕೂಡ ನರೇಂದ್ರ ಮೋದಿ ಅವರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದರು. ಕೇಂದ್ರಕ್ಕೆ ಮಂತ್ರಿಯಾದ ಮೇಲೆ ಕುಮಾರಸ್ವಾಮಿ ಮಂಡ್ಯದ ಬಗ್ಗೆ ಗಮನವನ್ನೇನು ಕಡಿಮೆ ಮಾಡಿಲ್ಲ. ಮಂಡ್ಯಕ್ಕೆ ಹಲವು ಯೋಜನೆಗಳನ್ನು ತಂದಿದ್ದಾರೆ. ಮಂಡ್ಯದ ಜನತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿಯವರ ಗುರಿ 2028ರ ಮೇಲಿದೆ. 2028ರಲ್ಲಿ ಮಂಡ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು JDSಗೆ ಬೇಕು ಅನ್ನುವ ಒತ್ತಾಯವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ಇಲ್ಲಿ ಒಂದು ಗೇಮನ್ನು ಆಡ್ತಾ ಇದ್ದಾರೆ. ಮಂಡ್ಯ ಮತ್ತು ಮದ್ದೂರು 2 ಬಿಜೆಪಿಗೆ ಬಿಟ್ಟುಕೊಡಿ ಅನ್ನುವಂತಹ ಹಕ್ಕೊತ್ತಾಯವನ್ನು ಸುಮಲತಾ ಮಾಡ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಕಳೆದ ಬಾರಿ ಸ್ಥಾನವನ್ನು ತ್ಯಾಗ ಮಾಡಿದ್ರಿಂದ ಸುಮಲತಾ ಅವರ ಮಾತಿಗೆ ಬೆಲೆ ಕೊಡುವ ಸಾಧ್ಯತೆ ಇದೆ. ಪರಿಣಾಮ ಹಾಗೇನಾದರೂ ಆದರೆ 2 ಸ್ಥಾನಗಳು ಬಿಜೆಪಿಗೆ ಸಿಕ್ಕರೆ ಮದ್ದೂರು ಮತ್ತು ಮಂಡ್ಯದಿಂದ ಅಭಿಷೇಕ್ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅನ್ನಲಾಗ್ತಾ ಇದೆ. ಸುಮಲತಾ ಈ ಮೂಲಕ ಜಿದ್ದಿಗೆ ಬಿದ್ದವರಂತೆ ರಾಜಕಾರಣ ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿ ಹಲವು ತಂತ್ರಗಳನ್ನ ಹೂಡಿದ್ದಾರೆ, ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಅವರು ಯಶಸ್ವಿಯಾಗುವಂತಹ ನಿರೀಕ್ಷೆಯೂ ಕೂಡ ಸುಮಲತಾ ಅವರಿಗಿದೆ. ಹಾಗಾದ್ರೆ ರಾಜಕಾರಣದಲ್ಲಿ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ, ಮಂಡ್ಯದ ರಾಜಕಾರಣ ಯಾವ ರೀತಿ ಕಲರ್ಫುಲ್ ಆಗುತ್ತೆ, ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.